ಏನು ನಿನ್ನ ಮೈ ಮುಟ್ಟುವಷ್ಟು ಮುಂದುವರೆದು ಬಿಟ್ಟಿದ್ದಾನ ಅವನು? ಹೌದು ಡ್ಯಾಡಿ, ಉಪಾಯವಾಗಿ ಅವನಿಂದ ತಪ್ಪಿಸ್ಕೊಂಡ್ ಬಂದೆ. ಇಲ್ದೇ ಇದ್ರೆ ನನ್ ಲೈಫೇ ಹಾಳಾಗ್ತಾ ಇತ್ತು. ಇಷ್ಟು ಮುಂದುವರಿಯೋದಕ್ಕೆ ಅವನನ್ನು ಬಿಟ್ಟಿದ್ದೆ ತಪ್ಪು. ನಾನೇ ಸೇಡ್ ತೀರ್ಸ್ಕೊತೀನಿ ಅಂತ ನೀನೇ ನನ್ನನ್ನು ತಡೆದು ಬಿಟ್ಟೆ. ಇಲ್ದೆ ಹೋಗಿದ್ರೆ ಅವತ್ತೇ ನಾನು ಅವನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತಿದ್ದೆ. ಯಜಮಾನ್ರೆ, ಸಿಕ್ಬಿಡ್ತು, ಸಿಕ್ಕೇ ಬಿಡ್ತು. ಒಂದ್ ಐಡಿಯಾ. ಅವನ ಅಮ್ಮ ಅವ್ರ ಮೇಲೆ ಅತ್ಯಾಚಾರ ಮಾಡ್ದ ಅಂತ ಪೊಲೀಸರು ಕಂಪ್ಲೇಂಟ್ ಕೊಟ್ಬಿಡೋಣ. ನಾನೇ ಕಣ್ಣಾರೆ ಕಂಡೆ ಅಂತ ಸಾಕ್ಷಿ ಹೇಳ್ತೀನಿ. ಆಗ ಅವನಿಗೆ 10 ವರ್ಷ ಜೈಲು ಶಿಕ್ಷೆನೂ ಆಗತ್ತೆ, ಅವನ ಕಾಟನೂ ತಪ್ಪೋಗುತ್ತೆ. ಬೇಕುಫಾ ಬೇಕುಫಾ, ಚೆನ್ನಾಗಿರೋ ನನ್ನ ಮಗಳನ್ನ ಕೆಟ್ಟೋದ್ಲು ಅಂತ ನಾವೇ ಅಪಪ್ರಚಾರ ಮಾಡಿದ್ರೆ ನಾಳೆ ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ? ಅಯ್ಯೋಗಿಂತಂದು. ಅಯ್ಯಯ್ಯೋ, ಇದನ್ನೆಲ್ಲ ನಾನು ಯೋಚನೆನೆ ಮಾಡ್ಲಿಲ್ವೇ? ಅಷ್ಟು ಯೋಚನೆ ಮಾಡೋ ಶಕ್ತಿ ನಿನಗಿದ್ದಿದ್ರೆ ನೀನ್ ಯಾಕಿನ್ನು ಕೈ ಚೀಲವಾಗೇ ಇರ್ತಿದ್ದೆ. ಸುಮ್ಮನೆ ನಡೆಯಲ್ಲ ನೀನ್ ನಾಳೆ. ಹಲೋ ಪಾರ್ಟ್ನರ್, ರೆಡಿ ಆಗಿದೆ ತಾನೆ? ಬಾ ಹೋಗೋಣ. ಇಲ್ಲ ಗೋಪಾಲ, ನಾನಿವತ್ ಮನೆ ಬಿಟ್ಟು ಎಲ್ಲೂ ಬರಕ್ಕಾಗೋಲ್ಲ. ಯಾಕೆ? ಏನೋ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋ ಹಾಗೆ ಒದ್ದಾಡ್ತಿದ್ಯಲ್ಲ, ಏನ್ ಸಮಾಚಾರ? ಅದೇ ಆನಂದ್ ವಿಷಯ ನಿನಗೆ ಹೇಳದ್ನಲ್ಲ, ಅವಂದೇ ದೊಡ್ಡ ಸಮಸ್ಯೆ ಆಗಿದೆ. ಇವತ್ತು ಅವ್ನು ನಮ್ಮ ಮನೆಗೆ ಬಂದು ಆಶಾಗ್ ಬುದ್ಧಿ ಕಲಿಸ್ತೀನಿ ಅಂತ ಹಠ ತೊಟ್ಟಿದ್ದಾನಂತೆ. ವಾಟ್ ಮಿಸ್ಟರ್ ರಂಗನಾಥ್, ಯಾವನೋ ಕೂಲಿ ಮಾಡ್ಕೊಂಡು ಬಿದ್ದಿರೋ ಭಿಕಾರಿ ಆಡಿದ ಮಾತನ್ನೇ ದೊಡ್ಡ ಸಮಸ್ಯೆ ಅಂತ ತಿಳ್ಕೊಂಡು ಒದ್ದಾಡ್ತಾ ಇದೆಯಲ್ಲ, ಈ ಮನೆ ಬಾಗಿಲಿಗೆ ಬರೋಷ್ಟು ಧೈರ್ಯ ಇದೆಯಾ ಅವನಿಗೆ? ಇದು ಅಷ್ಟೊಂದು ಉದಾಸೀನ ಮಾಡುವಂತ ವಿಚಾರ ಅಲ್ಲ ಗೋಪಾಲ. ಮೊದಲೇ ಕೆಟ್ಟ ಜನ, ಏನ್ ಮಾಡೋದಕ್ಕೂ ಹೆಸೋದಿಲ್ಲ. ಅದಕ್ಕೆ ಇವತ್ತು ಮನೇಲೇ ಇದ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಚೆನ್ನಾಗಿದೆ. ಇವತ್ತು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ಅವ್ರ ಮುಖಾಂತರ ನಮ್ ಕಾರ್ಯ ಸಾಧಿಸ್ಕೊಳ್ದೆ ಹೋದ್ರೆ ಮುಂದೆ ನಮಗ್ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಜಾಗನೇ ಸಿಕ್ಕೋದಿಲ್ಲ. ಮೊದ್ಲು ನಮ್ ಕೆಲಸ ನೋಡೋಣ, ನಡಿ. ಸರಿ, ಆಶಾನು ಜೊತೆಲೆ ಕರ್ಕೊಂಡು ಹೋಗೋಣ. ಬೇಡವೋ, ಆಶಾನು ಅಲ್ಲಿ ಕರ್ಕೊಂಡು ಹೋದ್ರೆ ನಮ್ ವ್ಯವಹಾರಕ್ಕೆ ತೊಂದರೆ ಆಗುತ್ತೆ. ಅವಳ ಜೊತೆಗೆ ನಮ್ ವಿನೋದ್ ಇರ್ತಾನೆ. ಆ ಆನಂದಲ್ಲ, ಅವನಂತ 10 ಜನ ಬಂದ್ರು ಕೈ ಕಾಲು ಮುರಿದು ಕಳಿಸ್ತಾನೆ. ಡ್ಯಾಡಿ, ಆಶಾನ್ ಕಾಪಾಡೋ ಜವಾಬ್ದಾರಿ ನನ್ಗಿರ್ಲಿ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಆಶಾ, ಧೈರ್ಯವಾಗಿರಮ್ಮ. ಈ ಮನೆ ಸುತ್ತನೂ ನಮ್ ಜನ ಕಾಯ್ತಾ ಇರ್ತಾರೆ. ಅಪ್ಪಿ ತಪ್ಪಿ ಅವನು ಈ ಕಡೆ ಬಂದ್ರು ಅವನ್ ಕೈ ಕಾಲು ಮುರಿದು ಬಿಡ್ತಾರೆ. ವಿನೋದ್, ಡ್ಯಾಡ್, ಇವಳ ಕಡೆ ಗಮನ ಇರ್ಲಿ. ಸರಿ. ಹೊತ್ತಾಯ್ತು, ಬಾರೋ ರಂಗು, ಬಾಬಾ.